ನಾನೀಗ ಬೆಂಗಳೂರಿನ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಅಂದರೆ ನಾಳೆ ಏನಾದರೂ ಸಾರಿಗೆ ಸ್ತಬ್ಧವಾದರೆ ಪ್ರಯಾಣಿಕರಿಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಪ್ರಯಾಣಿಕರಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ನಾಳೆ ಏನಾದರೂ ಸಂಪೂರ್ಣವಾಗಿ ಸಾರಿಗೆ ಸ್ತಬ್ಧವಾದರೆ ಪ್ರಯಾಣಿಕರ ಮೇಲೆ ಏನು ಪರಿಣಾಮ ಬೀಳುತ್ತೆ, ಏನು ಸಮಸ್ಯೆ ಆಗ್ಬೋದು? ಅನಾನುಕೂಲ, ತುಂಬ ಅನಾನುಕೂಲ ಆಗ್ತದೆ. ಪ್ರಯಾಣಿಕರಿಗೆ ಭಾಳ ಅನಾನುಕೂಲ ಆಗ್ತದೆ. ಕೆಲಸ ಕಾರ್ಯಗಳು ತೊಂದರೆ ಆಗ್ತದೆ, ಊರುಗಳಿಗೆ ಹೋಗೋಕೆ ತೊಂದರೆ ಆಗ್ತದೆ, ತುಂಬಾನೇ ಪರಿಣಾಮ ಬೀರುತ್ತೆ. ಸರ್ಕಾರಕ್ಕೂ ನಷ್ಟ ಆಗ್ತದೆ, ಸರ್ಕಾರಕ್ಕೂ ನಷ್ಟ ಬಗ್ಸಕ್ಕೆ. ಏನು ಮಾಡ್ಬೇಕು ಸರ್ಕಾರ? ಏನು ಮಾಡ್ಬೇಕಾಗಾದ್ರೆ ಬೇರೆ ಪರ್ಯಾಯ ಕಲಿಸ್ಬೇಕು ಏನನ್ನ. ಒಂದು ವೇಳೆ ಏನಾದರೂ ಮುಷ್ಕರವನ್ನು ಮಾಡಿದರೆ ನೀವು ಸಾರಿಗೆ ನೌಕರರಿಗೆ ಬೆಂಬಲ ಕೊಡ್ತೀರಾ, ಕೊಡಲ್ವಾ? ನಾವು ಸಾರಿಗೆ ನೌಕರರಿಗೆ ಬೆಂಬಲ ಕೊಡಬೇಕು, ಸರ್ಕಾರಕ್ಕಲ್ಲ ಕೊಡೋದು. ಸಾರಿಗೆ ನಾನು ಒಬ್ಬ ಮನುಷ್ಯನಾಗಿ ಸಾರಿಗೆ ನೌಕರರಿಗೆ ಬೆಂಬಲ, ಅವ್ರ ಕಷ್ಟ ಸುಖಗಳನ್ನೆಲ್ಲ ನಾವು ಭಾಗಿಯಾಗಬೇಕು. ಇವತ್ತು ಇವ್ರು ಇರ್ತಾರೆ, ನಾಳೆ ಹೋಗ್ತಾರೆ, ಇನ್ನೊಬ್ಬ ಬರ್ತಾರೆ. ಸಾರಿಗೆ ನೌಕರು ಬಹಳ ಮುಖ್ಯ, ಅವರಿಗೆ ನಾವು ಬೆಂಬಲ ಕೊಡಬೇಕು. ಏನು ಹೇಳ್ತೀರಾ ಆ ಸರ್ಕಾರಕ್ಕೆ? ಏನು ಹೇಳ್ತೀರಿ? ಒಂದು ಕಡೆ ಸಾರಿಗೆ ನೌಕರರ ಬೇಡಿಕೆಗಳು ಇನ್ನೂ ಕೂಡ ಈಡೇರಿಸಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ ಕಳೆದ 5-6 ವರ್ಷಗಳಿಂದ. ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು? ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಸರ್ಕಾರ ಮಂಡುತನ ಮಾಡ್ತಾ ಇಲ್ಲ. ಅವ್ರ ಮನ್ಸಲ್ವಾ? ಅವ್ರ ಒಂದ್ಸತಿ BMTC ಬಸ್ಸಾಗಿ ಓಡಾಡಿ, KSRTC ಬಸ್ಸಾಗಿ ಓಡಾಡಿ. ಇವ್ರಿಗೆ ಮಾತ್ರ ಕಾರ್ಗಳು ಬೇಕು, ಒಳ್ಳೊಳ್ಳೆ ಕಾರ್ಗಳು ಬೇಕು. ಸಾರ್ವಜನಿಕರಿಗೆ ಬೇಡವಾ? ಸರ್ಕಾರಕ್ಕೆ ಲಾಭ ಬರೋಂಥದ್ದು ಯಾವುದು? ಲಾಭ ಬರೋದು ಬಿಟ್ಬಿಟ್ಟು ಇವರು ಲಾಸ್ ಹಾಕೋದು ನಿಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅವ್ರಿಗೇನೋ ಬೇಡಿಕೆ ಇಟ್ಟವ್ರು ಅದೆಲ್ಲ ಪರಿಹಾರ ಮಾಡಬೇಕು. ಮಾಡಿದಾಗೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲ್ಲ, ಇಲ್ಲಾಂದ್ರೆ ಬರಲ್ಲ. ಸರ್, ದೂರದ ಊರಿಗೆ ಹೋಗುವಂಥ ನಮ್ಮದು ಪ್ರಯಾಣಿಗೆ ಭಾಳ ತೊಂದರೆ ಆಗ್ತಾಯಿದೆ. ಬಸ್ಗಳು ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ನಿನ್ನೆ ಬರ್ಬೇಕಾದ್ರೆ ಬಸ್ಸಲ್ಲಿ ಕಂಡಕ್ಟರ್ಗಳು ಡ್ರೈವರ್ಗಳು ಮಾತಾಡ್ತಾಯಿದ್ರು. 12% ಕೊಡ್ತೀವಿ ಅಂತಾರೆ, ಅದು ಸಾಲದು ನಮಗೆ. ಅವರಾದ 80% ಮಾಡ್ಕೊತಾರೆ, ನಮಗಾದರೆ 12% ಮಾಡ್ಕೊತಾರೆ. ಒಬ್ರಿಗೊಂದು ನ್ಯಾಯ ಇದು ಸರಿಯಲ್ಲ. ಇದು ನಮಗೆ ತೃಪ್ತಿಕರವಾಗಿ ಹಿಂಗೆ ಸರ್ಕಾರ ಒಪ್ಕೊಂಡ್ರೆ ಮಾತ್ರ ನಾವು ಮುಷ್ಕರವನ್ನು ಕೈ ಬಿಡ್ತೀವಿ. ಇಲ್ಲ ಅಂದರೆ ತುಂಬ ಕಠಿಣವಾಗಿ ಮುಷ್ಕರ ಮಾಡ್ತೀವಿ ಅಂತೇಳಿ ಬಸ್ಸಿನಲ್ಲಿ ಪ್ರಯಾಣಿಕರು ಡ್ರೈವರ್ ಆ್ಯಂಡ್ ಕಂಡಕ್ಟರ್ ಮಾತಾಡ್ತಾಯಿದ್ರು. ಭಾಳ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇದರಿಂದ ಸರ್ಕಾರ ಎಚ್ಚೆತ್ಕೊಂಡು ಬೇಗನೆ ಎಲ್ಲ ಬಗೆಹರಿಸಿದರೆ ಒಳ್ಳೆಯದು, ಸಾರ್ವಜನಿಕರು ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಸಾರ್ವಜನಿಕರಿಗೆ ಜೋಬಿ ಕತ್ತರಿ ಬೀಳದಂತೂ ಖಚಿತ ಆಗುತ್ತೆ. ಓಕೆ, ಒಂದು ವೇಳೆ ಏನಾದರೂ ಮುಷ್ಕರ ಆಯಿತು ಅಂದರೆ ಸಾರಿಗೆ ನೌಕರರಿಗೆ ನೀವೇನಾದರೂ ಬೆಂಬಲ ಕೊಡ್ತೀರಾ ಮುಷ್ಕರಕ್ಕೆ? ಸರ್, ನಾವು ರೈತರಿಗೆ ಸಾರಿಗೆ ನೌಕರರಿಗೆ ಬೆಂಬಲ ಕೊಡ್ತೀವಿ. ಯಾಕೆಂದ್ರೆ ನಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಬಾಕಿ ಕರ್ಕೊಂಡು ಹೋಗೋಂಥವ್ರು ಡ್ರೈವರ್ ಕಂಡಕ್ಟರ್ಗಳು ನಮಗೆ ಬೇಕಾದವರು. ಹಾಗಾಗಿ ಅವರಿಗೆ ಮುಷ್ಕರವನ್ನು ಬೆಂಬಲಿಸ್ತೀವಿ ನಾವು. ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಬೇಕಾಗತ್ತೆ ಸರ್ಕಾರ. ಕಳೆದ 5 ವರ್ಷಗಳಿಂದನೂ ಕೂಡ ಇವರು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಆದರೆ ನೀವು ಒಂದು ವೇಳೆ ಏನಾದರೂ ಮುಷ್ಕರ ಆದರೆ, ಬಂದಾದರೆ ನೀವು ಸಾರಿಗೆ ನೌಕರರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನುವಂಥದ್ದು? ಅವರಿಗೆ ಇದು ಮಾಡೋಣ ಸರ್, ಸಪೋರ್ಟ್ ಅವರಿಗೆ. ಸಪೋರ್ಟು ಮಾಡೋಣ ಅವರಿಗೆ. ಏನೆಲ್ಲ ಸಮಸ್ಯೆಗಳಾಗ್ಬೋದು ಬಸ್ ಸಮಸ್ಯೆ ನಿಂತರೆ ಎಲ್ಲ ಸಮಸ್ಯೆ ಜಾಸ್ತಿ ಆಗುತ್ತೆ. ಎಲ್ಲ ಓಡಾಡ್ತಕ್ಕಂಥವ್ರಿಗೆ, ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಹಾಗಾದರೆ ನೀವು ಸಾರಿಗೆ ನೌಕರರಿಗೆ ಬೆಂಬಲ ಕೊಡ್ತೀರಾ? ಕೊಡ್ತೀವಿ ಸರ್, ಅವ್ರಿಗೆ ಕೊಡಬೇಕು. ಮತ್ತು ಅವ್ರಿಗೆ ಕೊಟ್ಟರೆ ಅವರು ಅನುಕೂಲವಾಗಿ ನಮಗೆ ಮಾಡಿಕೊಡ್ತಾರೆ. ಅವ್ರಿಗೆ ಕೊಡಲಿಲ್ಲ ಅಂದರೆ ನಿಲ್ಲಿಸ್ತಾರೆ ಅವರು. ತುಂಬ ತೊಂದರೆ ಆಗುತ್ತೆ ಅಣ್ಣ. ಓಡಾಡೋದಕ್ಕೆ ಎಲ್ಲಿ ಊರಿಗೆ ಹೋಗ್ಬೇಕಂದ್ರೂ ತುಂಬ ತಲೆನೋವು ಆಗುತ್ತೆ. ಇಲ್ಲಿ ಸಿಟಿನಲ್ಲಿ ಓಡಾಡಬೇಕಂದ್ರೂ ತುಂಬ ತಲೆನೋವು ಆಗುತ್ತೆ. ಸೊ ತುಂಬ ಜಾಸ್ತಿ ತೊಂದರೆ ಆಗ್ತಾ ಇರುತ್ತೆ ಖಂಡಿತ. ಓಕೆ, ಅಂದರೆ ಸಾರಿಗೆ ನೌಕರರ ಬೇಡಿಕೆಗಳು ಒಂದು ಕಡೆ ಬೇಡಿಕೆ ಈಡೇರಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮುಷ್ಕರ ಆದರೆ ನೀವು ಬೆಂಬಲ ಕೊಡ್ತೀರಾ ಸಾರಿಗೆ ನೌಕರರಿಗೆ? ನನಗೆ ಗೊತ್ತಿದ್ದಂಗೆ ಇರಲ್ಲ. ಯಾಕಂದರೆ ತುಂಬ ತೊಂದರೆ ಆಗುತ್ತಲ್ಲ. ಫಸ್ಟ್ ಮೊದಲು ಇದೆಲ್ಲ ಇದು ಮಾಡಿಕೊಂಡು ಸಮಸ್ಯೆ ತುಂಬ ಆಗುತ್ತೆ ಸರ್. ಅದಕ್ಕೋಸ್ಕರ ಯಾಕಂದರೆ ಇರೋರಾದರೆ ಕಾರಲ್ಲಿ ಎಲ್ಲರೂ ಹೋಗ್ತಾ ಇರ್ತಾರೆ. ನಮ್ಮಂಥವ್ರಾದರೆ ಕಂಪಲ್ಸರಿ ಬಸ್ಸಿಗೆ ಬರಬೇಕಾಗುತ್ತಲ್ಲ. ಸೊ ಅವಾಗ ತುಂಬ ಹಾಗಿದ್ರೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕು? ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು? ಸರ್ಕಾರ ಇವಾಗಿರೋದು ಫಸ್ಟ್ ರೋಡ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಹೇಳಬೇಕಾದ್ರೆ ರೋಡ್ ಅಂತೂ ತುಂಬ ಚೆನ್ನಾಗಿಲ್ಲ. ನಾನೇ ನೋಡ್ತಾ, ನಾನೇ ಇಲ್ಲಿ 30 ವರ್ಷದಿಂದ ನಾನೇ ಇಲ್ಲಿದ್ದೀನಿ ಬ್ಯಾಂಗ್ಳೂರಲ್ಲಿ. ನಮ್ಮದು ಪಾವಗಡ ಹತ್ರನೇ. ಸೊ ನನಗೆ ಗೊತ್ತಿದ್ದಂಗೆ ಚೆನ್ನಾಗಿಲ್ಲ. ಸರ್ಕಾರ ಬೇಜಾರಾಗುತ್ತೆ. ಅಂಗಡಿಗಳು ಇಲ್ಲದೆ ಇರ್ಬೋದು, ಬರೋರು ಬಂದು ಹೋಗೋದಕ್ಕೆ ಅದು ವಿಶೇಷವಾಗಿ ಕಾಯಿಲೆ ಇರೋಂಥವರಿಗೆ, ಸೀರಿಯಸ್ ಇರೋರಿಗೆ, ಅಕಸ್ಮಾತ್ ಅರ್ಜೆಂಟಾಗಿ ಹೋಗಲೇಬೇಕು ಅನ್ನೋಂಥವರಿಗೆ ಇವರಿಗೆ ಭಾಳ ಕಷ್ಟ ಆಗುತ್ತೆ. ಮತ್ತು ಸಾಧಾಪಾದ ಜನ ಕೆಲಸ ಮಾಡೋರು ಇವರೆಲ್ಲ ಇರ್ತಾರಲ್ಲ ಕೆಲಸಗಾರರಿಗೆ, ಅವ್ರಿಗೆ ಒಂದು ದಿವಸ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತಂದ್ರೇ ಜೀವನಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಎಲ್ಲ ಆಗುವಂಥ ಸಂಭವ ಇದೆ. ಓಕೆ, ಒಂದು ವೇಳೆ ಏನಾದರೂ ಮುಷ್ಕರ ಆದರೆ ಬಂದಾದರೆ
ನೀವೇನಾದ್ರೂ ಸಹಕಾರ ಕೊಡ್ತೀರಾ ಈ ಬಂದ್ಗೆ? ನಾನು ಕೊಡೋಲ್ಲ, ಬಸ್ಕರ ಕೊಡೋಲ್ಲ. ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ ಹಾಗೆ ಅಂತಂತಂದರೆ ಒಳ್ಳೆಯ ದೃಷ್ಟಿಯಿಂದ ನಾನು ನೋಡ್ತೇವೆ ಯಾರು ಮಾಡಿದ್ರು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನಕ್ಕೆ ತೊಂದರೆ ಆಗುವಂಥದ್ದನ್ನು ಅವಶ್ಯಕತೆ ಇಲ್ಲ. ಅಂದ್ರೆ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ಬಾರ್ದು, ಹಾಗಾಗಿ ನೀವು ಬೆಂಬಲ ಕೊಡಲ್ಲ ಅಂತನಾ? ಹೌದು. ಖಂಡಿತವಾಗಿ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಹಾಗಾದ್ರೆ? ಯಾಕಂದ್ರೆ ಒಂದ್ ಕಡೆ ಸಾರಿಗೆ ನೌಕರರ ಬೇಡಿಕೆಗಳು ಕೂಡ ಈಡೇರಿಸಬೇಕು ಸರ್ಕಾರ, ಎಲ್ಲ ಒಂದ್ ಕಡೆ ಹಿಂದೇಟ್ ಹಾಕ್ತಿದೆ ಅಂತ ಹೇಳಿ ಸಾರಿಗೆ ನೌಕರರು ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ. ಸರ್ಕಾರಕ್ಕೆ ಏನ್ ಹೇಳ್ತೀರಿ ನೀವು? ಸರ್ಕಾರಕ್ಕೆ ಅಂತ ಹೇಳೋದಲ್ಲ, ಈಗ ನಾನು ಏನು ಹೇಳಿದೆ ಅದನ್ನೇ ಅವರು ಸರ್ಕಾರಕ್ಕೆ ಇವತ್ತಲ್ಲ ಅಂತಂದರೆ ನಾಳೆ ಏನು ಬೇಕಾದರೂ ಅವ್ರು ಮಾಡ್ಕೋಬೋದು. ಆದರೆ ಸಾಧಾರಣವಾದಂಥ ಜನ ಇದ್ದಾರಲ್ಲ ಅವರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಸರ್ಕಾರ ನೋಡ್ಕೋಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.